ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೆಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡ್ತಾ ಇರ್ಬೋದು, ಇವಾಗ ಮಾರ್ನಿಂಗ್ ವಾಕ್ ಹೋಗಿ ಬಂದು ಇವಾಗ ಮಾರ್ನಿಂಗ್ ನಾನು ಬ್ರೇಕ್ಫಾಸ್ಟನ್ನು ಬಿಸಿ ಬಿಸಿಯಾಗಿ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸೊ ತುಂಬಾ ಒಂದು ಎಲ್ಲರೂ ಲೈಕ್ ಮಾಡೋಂಥ ಬ್ರೇಕ್ಫಾಸ್ಟನ್ನು ಇವತ್ತು ಮಾಡ್ತಾಯಿದ್ದೀನಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರುವಂಥ ಬ್ರೇಕ್ಫಾಸ್ಟ್ ಜೊತೆ ಹಾಗೆ ಒಂದು ಸ್ವಲ್ಪ ಗಾರ್ಡನಿಂಗ್ ಅಪ್ಡೇಟನ್ನು ಕೂಡ ನಿಮ್ಮ ಜೊತೆ ಕೊಡೋಣ ಅಂತ ಇದ್ದೀನಿ. ಸೊ ಎಂಡ್ ಮಾಡ್ದೇ ವಿಡಿಯೋನ ಫುಲ್ ವಾಚ್ ಮಾಡಿ, ನಿಮಗೆ ತುಂಬಾ ಇದು ಖುಷಿ ಕೊಡುತ್ತೆ ಈ ವ್ಲಾಗು. ಸೊ ಈಗ ನೋಡ್ತಾ ಇರ್ಬೋದು, ನಾನಿವಾಗ ನೀರನ್ನು ಕಾಯೋದಕ್ಕೆ ಇಟ್ಟು ಅದಕ್ಕೆ ಸ್ವಲ್ಪ ಸೋಂಪನ್ನು ಹಾಕ್ತಾಯಿದ್ದೀನಿ. ಸೋಂಪು ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ, ಡೈಜೆಷನ್ ಸಿಸ್ಟಮನ್ನು ಚೆನ್ನಾಗಿ ಮಾಡುತ್ತೆ ಇದು. ಸೊ ಹಾಗಾಗಿ ಸೋಂಪನ್ನು ನಾನು ನೀರಲ್ಲಿ ಕಾಯಿಸಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ನಾನು ಡೈಲಿ ಒಂದೊಂದು ಟ್ರೈ ಮಾಡ್ತಾ ಇರ್ತೀನಿ, ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇರ್ತೀನಿ. ಹಾಗೆ ಇವಾಗ ನೋಡ್ತಾ ಇರ್ಬೋದು, ನಾನು ಬ್ರೇಕ್ಫಾಸ್ಟನ್ನು ಪೂರಿ ಮಾಡ್ತಾ ಇರೋದ್ರಿಂದ ಸೊ ಅದಕ್ಕೆ ಸೂಟ್ ಆಗುವಂಥ ಒಂದು ಪೊಟೆಟೊ ಬಾಜಿಯನ್ನು ಮಾಡ್ತಾಯಿದ್ದೀನಿ ನಾನು. ಸೊ ಗ್ರೇವಿ ಟೈಪ್ ಆಗಿ ಬರಬೇಕು. ಒಂದು 4 ಪೊಟೆಟೊನ ಬೇಯಿಸ್ಕೊಂಡು ಅದರಲ್ಲಿ ತಿಕ್ಕಾಗಿ ಗ್ರೇವಿ ಮಾಡಿದರೆ ತುಂಬ ಸೂಪರಾಗಿರುತ್ತೆ ಪೂರಿ ಜೊತೆ ತಿನ್ನೋದಕ್ಕೆ. ಹಾಗಾಗಿ ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡಿಕೊಂಡು ಇವಾಗ ನಾನು ಅದನ್ನು ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಕ್ವಿಕ್ಕಾಗಿ ಆಗುತ್ತೆ ಮತ್ತು ತುಂಬ ಮಕ್ಕಳು ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಇದು. ಸೊ ಈಗ ನಾನು ಬಾಣಲೆಗೆ ಆಯಿಲನ್ನು ಹಾಕ್ಕೊಂಡು ಒಂದೆರಡು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಈಗ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಅದಕ್ಕೂ ಮೊದಲು ಸಾಸಿವೆ, ಜೀರಿಗೆ, ಅದಾದಮೇಲೆ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಈರುಳ್ಳಿಯನ್ನು ಹಾಕ್ಕೊಂಡಾದ್ಮೇಲೆ ಇದು ಚೆನ್ನಾಗಿ ಫ್ರೈ ಮಾಡಬೇಕು. ನಾನು ಆಲ್ಮೋಸ್ಟ್ ಎಲ್ಲನೂ ಅಷ್ಟೇ ಆದಷ್ಟು ಫ್ರೈ ಮಾಡಿ ಅದಾದಮೇಲೆ ಏನೇ ತರಕಾರಿ ಆ್ಯಡ್ ಮಾಡೋದಿದ್ರೂ ಆ್ಯಡ್ ಮಾಡ್ತೀನಿ. ಸೊ ಇದರಿಂದ ಗ್ರೇವಿ ಟೇಸ್ಟ್ ಏನಿದೆ, ಪಲ್ಯ ಅಥವಾ ಏನೇ ನಾವು ಮಾಡಿದರೂ ಈರುಳ್ಳಿಯಿಂದ ಸಖತ್ ಟೇಸ್ಟ್ ಬರುತ್ತೆ. ಸೊ ಹಾಗಾಗಿ ಈಗ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ನಾವು ಈ ಪೊಟೆಟೊ ಬಾಜಿ ಮಾಡಬೇಕಾದ್ರೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ, ತುಂಬ ಇಷ್ಟ ಆಗುತ್ತೆ ಇದು. ಸೊ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ, ಹಾಗೆ ನಾನು ಒಂದೆರಡು ಟೊಮೆಟೊನ ಕಟ್ ಮಾಡ್ತಾ ಇದ್ದೀನಿ. ಇದು ಫ್ರೈ ಆಗೋಷ್ಟರಲ್ಲಿ ನಾನು ಆವಾಗಲೇ ಕಟ್ ಮಾಡಿ ಟೊಮೆಟೊನ ಹಾಕ್ಕೊಳ್ತೀನಿ, ಬೇಗ ಆಗುತ್ತೆ. ಸೊ ಎಲ್ಲ ಕಟ್ ಮಾಡಿ ಮತ್ತೆ ಮಾಡೋದಕ್ಕಿಂತ ಹೀಗೆ ನಾವು ಒಂದು ಫ್ರೈ ಆಗ್ತಾ ಇರುವಾಗಲೇ ಇನ್ನೊಂದು ಕಟ್ ಮಾಡಿ ಹಾಕೋದ್ರಿಂದ ತುಂಬ ಬೇಗ ಕೆಲಸ ಆಗುತ್ತೆ. ಹಾಗೆ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಖಾರದ ಬದಲಾಗಿ ಪಾವ್ ಭಾಜಿ ಪೌಡರನ್ನು ಯೂಸ್ ಮಾಡ್ತಾ ಇದ್ದೀನಿ. ಪಾವ್ ಭಾಜಿ ಪೌಡರ್ ಸಿಗುತ್ತೆ ಅಲ್ವಾ, ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಟೈಮ್ ತಂದಿರೋದು ಒಂದು ಸ್ವಲ್ಪ ಇತ್ತು. ಸೊ ಎಕ್ಸ್ಪೈರಿ ಆಗೋದ್ರೆ ಮುಂಚೆ ಬೇಗ ಯೂಸ್ ಮಾಡಿ ಖಾಲಿ ಮಾಡೋಣ ಅಂತ ಹಾಕ್ತಾ ಇದ್ದೀನಿ. ಹಾಗೆ ಬೇಯಿಸಿ ಇಟ್ಕೊಂಡಿರುವಂತಹ ಈ ಪೊಟೆಟೊವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಅದಾದಮೇಲೆ ನಾವು ಕನ್ಸಿಸ್ಟೆನ್ಸಿ ನಿಮಗೆ ತೆಳು ಗಟ್ಟಿ ಆದಷ್ಟು ಇದಕ್ಕೆ ಒಂದು ಸ್ವಲ್ಪ ತೆಳು ಇದ್ದರೆ ಚೆನ್ನಾಗಿರುತ್ತೆ. ತುಂಬ ಗಟ್ಟಿ ಆದರೆ ಪೂರಿ ಜೊತೆ ಅಷ್ಟು ಚೆನ್ನಾಗಾಗಲ್ಲ. ಹಾಗಾಗಿ ನಾನು ಒಂದು ಸ್ವಲ್ಪ ಕನ್ಸಿಸ್ಟೆನ್ಸಿ ಒಂದು ಸ್ವಲ್ಪ ತೆಳು ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡ್ರೆ ಗ್ರೇವಿ ಟೈಪ್ ಬಂದರೆ ತುಂಬ ಸೂಪರಾಗಿರುತ್ತೆ. ಹಾಗೆ ಕೊತ್ತಂಬರಿ ಸೊಪ್ಪು ಫೈನಲಿ ಹಾಕಿದರೆ ಪಾವ್ ಭಾಜಿ ಇದು ಪೂರಿ ಭಾಜಿ ಜೊತೆ ತುಂಬ ಸೂಪರಾಗಿರುತ್ತೆ. ಸೊ ಇವಾಗ ಪೂರಿನ ಕೂಡ ಮಾಡ್ಕೊಳ್ಬೇಕು. ಹಾಗೆ ಸಣ್ಣ ಬಾಣಲೆನ ಇಟ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಆಯಿಲನ್ನು ಹಾಕ್ಕೊಂಡಿದ್ದೀನಿ. ಯಾಕಂದರೆ ಒಂದೊಂದೇ ಪೂರಿಯನ್ನು ಲಟ್ಟಿಸಿ ತೆಗೆಯೋದಲ್ವ, ಹಾಗಾಗಿ ಆಯಿಲು ಕಡಿಮೆ ಹಾಕಿದರೆ ಸಣ್ಣ ಬಾಣಲೆಯಲ್ಲಿ ನಾವು ಆಯಿಲ್ ಹಾಕೋದ್ರಿಂದ ಕಡಿಮೆ ಆಯಿಲ್ ಯೂಸ್ ಆಗುತ್ತೆ ಅಂಥೇಳಿ ದೊಡ್ಡ ಬಾಣಲೆ ಇಟ್ಟರೆ ನಾವು ಜಾಸ್ತಿ ಆಯಿಲನ್ನು ಹಾಕಬೇಕಾಗುತ್ತೆ. ಹಾಗೆ ಮಕ್ಕಳಿಗೆ ರಜೆ ಇರೋದರಿಂದ ನನ್ನ ಮಗಳು ಕೂಡ ಪೂರಿ ಕರಿತೀನಿ ಅಮ್ಮ, ನಾನು ಮಾಡ್ತೀನಿ ಅಂತ ಹೇಳ್ತಾ ಇದ್ಲು. ಸೊ ಆಯಿತು ಅಂಥೇಳಿ ನಾನು ಅವಳಿಗೆ ಒಂದು ಸ್ವಲ್ಪ ಬಿಟ್ಟು ಕೊಡ್ತಾ ಇದ್ದೆ. ಈಗ ನಾನು ಕೂಡ ಮಾಡ್ತಾ ಇದ್ದೀನಿ. ಮಾಡ್ತಾ ಅವಳೇ ಬಂದಳು. ಸೊ ನಾನು ಮಾಡ್ತೀನಿ ಅಮ್ಮ ಅಂಥೇಳಿ. ಪೂರಿ ಮಾಡೋದಕ್ಕೆ ಮಕ್ಕಳಿಗೆ ತುಂಬ ಇಷ್ಟ, ಇಂಥದ್ದೆಲ್ಲ ಇಷ್ಟಪಟ್ಟು ಮಾಡ್ತಾರೆ. ಕೆಲವೊಂದು ಕೆಲಸ ನಾವು ಹೇಳಿದರೆ ಕೆಲವೊಂದು ಮಾಡೋದೇ ಇಲ್ಲ. ಹಾಗಾಗಿ ಅವ್ರಿಗೆ ಯಾವುದಿಷ್ಟ ಅದನ್ನೇ ಕೊಡಬೇಕಾಗುತ್ತೆ ನಾವು ಅಡುಗೆ ವಿಷಯದಲ್ಲಿ ಬಂದರೆ.
ಹಾಗೆ ಇನ್ನೇನು ಸ್ವಲ್ಪ ದಿನ ಇರೋದು ಮಕ್ಕಳ ಸ್ಕೂಲ್ ಸ್ಟಾರ್ಟ್ ಆಗೋದಕ್ಕೆ. ರಜೆ ಎಲ್ಲ ಹೇಗೆ ಕಳೆದೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಅಷ್ಟು ಬೇಗ ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಗ್ತಾಯಿದೆ. ಬುಕ್ಸ್ ಎಲ್ಲ ತರಬೇಕು ಮಕ್ಕಳಿಗೆ. ಬುಕ್ಸು, ಬ್ಯಾಗು, ಯೂನಿಫಾರ್ಮ್ ಇದೆಲ್ಲ ಆಗಬೇಕು. ಹಾಗೆ ಇದೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಮುಂದಿನ ವೀಡಿಯೋಸಲ್ಲಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದೀರಾ ಅವರಿಗೆಲ್ಲ ನನ್ನ ಥ್ಯಾಂಕ್ಸ್. ಹೀಗೆ ನಿಮ್ಮ ಸಪೋರ್ಟ್ ಯಾವತ್ತೂ ಹೀಗೆ ಇರಲಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟನ್ನು ಕೊಡಿ. ಒಳ್ಳೆ ಇಂಟ್ರೆಸ್ಟಿಂಗ್ ವೀಡಿಯೋಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನನ್ನ ಹಳೆ ವೀಡಿಯೋಸನ್ನು ನೀವು ಚೆಕ್ ಮಾಡ್ಬೋದು. ತುಂಬಾ ಒಂದು ಯೂಸ್ಫುಲ್ ಆಗೋವಂಥ ವೀಡಿಯೋಸನ್ನು ಶೇರ್ ಮಾಡಿದ್ದೀನಿ ಆಲ್ರೆಡಿ. ಅದನ್ನು ಕೂಡ ವಾಚ್ ಮಾಡಿ, ಇಷ್ಟ ಆಗುತ್ತೆ ನಿಮಗೆ. ವಿನೂತನಿಗೆ ಪೂರಿ ಕರಿಯೋದಂದರೆ ತುಂಬ ಇಷ್ಟ. ಹಾಗೆ ನಾನು ಲಟ್ಸಿ ಹಾಕ್ತಾಯಿದ್ದೆ, ಅವಳು ಕರಿತಾ ಇದ್ಲು ಪೂರಿಯನ್ನು. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇವತ್ತು ಪೂರಿ ಬಾಜಿ. ಸೊ ತುಂಬಾ ಇಷ್ಟ ಆಯಿತು ಮಕ್ಕಳಿಗೆಲ್ಲ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಗಾರ್ಡನಿಂಗ್ ಅಪ್ಡೇಟ್. ತುಂಬ ದಿನ ಆಯಿತು ಒಂದು ಗಿಡನ ನಾನು ಇದು ಮಾಡಿದೆ. ಹೂ ಬಿಡ್ತಾ ಇತ್ತು, ತುಂಬ ಚೆನ್ನಾಗಿ ಹೂ ಬಿಡ್ತಾ ಇತ್ತು. ಸೊ ಇತ್ತೀಚೆಗಂತೂ ಹೂವೇ ಬಿಡ್ತಾ ಇಲ್ಲ. ಸೊ ಹಾಗಾಗಿ ಇವತ್ತು ಅದನ್ನು ಹೇಗಾದರೂ ಮಾಡಿ ಒಂದು ಸ್ವಲ್ಪ ಕಟ್ಟಿಂಗ್ಸ್ ಎಲ್ಲ ಮಾಡಿ ಇದು ಮಾಡಬೇಕು ಅಂತ ಇದ್ದೀನಿ. ನೋಡ್ತಾ ಇರ್ಬೋದು ಇವಾಗ ಪೂರಿ ಮತ್ತು ಬಾಜಿ ರೆಡಿ ಆಗಿದೆ. ಈಗ ಸರ್ವ್ ಮಾಡ್ತಾ ಇದ್ದೀನಿ. ಥಿಕ್ನೆಸ್ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ. ಮಾಮೂಲಿ ಮಾಡೋದಾದರೆ ನಾವು ಹಸಿರು ಮೆಣಸೆಲ್ಲ ಹಾಕಿ ಮಾಡ್ತೀವಿ, ಅದೊಂಥರ ಟೇಸ್ಟ್ ಚೇಂಜ್ ಇರುತ್ತೆ. ಇದು ಅದಕ್ಕಿಂತ ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳು ಜಾಸ್ತಿ ಇಂಥದ್ದನ್ನೇ ಲೈಕ್ ಮಾಡ್ತಾರೆ. ಹಾಗೆ ನಾನು ಪೂರಿ ಮತ್ತು ಬಾಜಿ ಈ ಒಂದು ಬ್ರೇಕ್ಫಾಸ್ಟ್ಗೆ ಸೂಟ್ ಆಗೋ ಥರ ಒಂದು ಕೋಲ್ಡ್ ಕಾಫಿನ ಮಾಡ್ತಾ ಇದ್ದೆ. ಕೋಲ್ಡ್ ಕಾಫಿ ಹೇಗೆ ಮಾಡೋದು ಅಂತ ಈಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸಮ್ಮರ್ ಆಗಿರೋದ್ರಿಂದ ನಾನು ಕೋಲ್ಡ್ ಕಾಫಿ ಇದಕ್ಕೆ ಕಾಂಬಿನೇಷನ್ ಆಗುತ್ತೆ ಅಂಥೇಳಿ ಇವತ್ತು ಕೋಲ್ಡ್ ಕಾಫಿನ ಮಾಡಿದ್ದೆ. ಸ್ವಲ್ಪ ಬೇಗನೆ ಆಗೋ ಥರ ಕೋಲ್ಡ್ ಕಾಫಿ ಹೇಗೆ ಮಾಡೋದು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇನ್ಸ್ಟೆಂಟಾಗಿ ನಾವು ಕೋಲ್ಡ್ ಕಾಫಿಯನ್ನು ಮಾಡ್ಕೊಳ್ಬೋದು. ಈಗ ಕೋಲ್ಡ್ ಕಾಫಿ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ನಾನು ಕಾಯಿಸಿ ಇಟ್ಕೊಂಡಿರುವಂತಹ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಕಾಯಿಸಿ ಇಟ್ಕೊಂಡಿರುವಂತಹ ಹಾಲನ್ನು ನಾವು ಹಾಕ್ಕೊಳ್ಬೇಕಾಗುತ್ತೆ ಇದಕ್ಕೆ. ಹಾಗೆ ಇನ್ಸ್ಟಂಟ್ ಕಾಫಿ ಪೌಡರ್ ಯಾವುದಿದೆ ನಿಮ್ಮ ಹತ್ರ, ನೆಸ್ಕೇಫ್ ಇದ್ದರೂ ಯಾವುದಾದ್ರೂ ಹಾಕ್ಬೋದು. ಅದನ್ನು ಹಾಕ್ಕೊಂಡು ಅದಾದಮೇಲೆ ನಾವು ರುಚಿಗೆ ತಕ್ಕಷ್ಟು ಸಕ್ಕರೆನ ಕೂಡ ಹಾಕ್ಕೊಳ್ಬೇಕಾಗುತ್ತೆ. ಮತ್ತು ಕೋಲ್ಡ್ ಕಾಫಿ ಮಾಡ್ತಾ ಇರೋದ್ರಿಂದ ನಾವು ಇನ್ಸ್ಟೆಂಟಾಗಿ ಬೇಗನೆ ಹಾಕಬೇಕು ಅಂತ ಹೇಳಿದರೆ ನಾವು ಸ್ವಲ್ಪ ಐಸ್ ಪೀಸನ್ನು ಯೂಸ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ನಾನು ಐಸ್ ಪೀಸನ್ನು ಯೂಸ್ ಮಾಡ್ತಾ ಇದ್ದೀನಿ. ಎಷ್ಟು ಬೇಕಷ್ಟು ನೋಡಿಕೊಂಡು ನಾನಿಲ್ಲಿ ಒಂದು 4 ಜನಕ್ಕೆ ಮಾಡ್ತಾ ಇರೋದ್ರಿಂದ ಅದಕ್ಕೆ ಎಷ್ಟು ಐಸ್ ಪೀಸ್ ಬೇಕೋ ಅಷ್ಟು ಹಾಕ್ಕೊಂಡು, ಅಂದರೆ ಫುಲ್ ಟ್ರೇನೇ ನಾನು ಹಾಕ್ಕೊಳ್ತಾ ಇದ್ದೀನಿ, ಅಷ್ಟು ಕೋಲ್ಡ್ ಬೇಕಾಗುತ್ತೆ. ಹಾಗೆ ನಾನು ರುಚಿಗೆ ತಕ್ಕಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು 3ರಿಂದ 4 ಸ್ಪೂನ್ ಹಾಕ್ಕೊಳ್ಬೋದು. ಜಾಸ್ತಿ ಸಕ್ಕರೆ ಬೇಕು ಅಂದರೆ ನಿಮ್ಮ ಟೇಸ್ಟ್ಗೆ ಅನುಸಾರವಾಗಿ ನೋಡಿಕೊಂಡು ಹಾಕ್ಕೊಂಡು ಈಗ ನಾನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ತಾ ಇದ್ದೀನಿ. ಗ್ರೈಂಡ್ ಮಾಡಿ ಆದಮೇಲೆ ಕೋಲ್ಡ್ ಕಾಫಿ ರೆಡಿ ಆಗುತ್ತೆ. ಈಗ ಸರ್ವ್ ಮಾಡ್ತಾ ಇದ್ದೀನಿ. ಬಿಸಿ ಬಿಸಿ ಪೂರಿ ಮತ್ತು ಬಾಜಿ ಜೊತೆ ಈ ಒಂದು ಕೋಲ್ಡ್ ಕಾಫಿ ತುಂಬಾ ಟೇಸ್ಟಿಯಾಗಿರುತ್ತೆ ಸಮ್ಮರ್ಗೆ. ಹಾಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಆದಮೇಲೆ ಒಂದಷ್ಟು ತರಕಾರಿಗಳನ್ನೆಲ್ಲ ತೊಗೊಂಡು ಬಂದಿದ್ದರು. ಸೊ ಇವಾಗ ತರಕಾರಿಗಳನ್ನೆಲ್ಲ ವಾಶ್ ಮಾಡಿ ಇಡೋಣ ಅಂಥೇಳಿ ಎಲ್ಲನೂ ಈಗ ವಾಶ್ ಮಾಡೋದಕ್ಕೆ ಸಪ್ರೇಟಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ಸಪ್ರೇಟ್ ಮಾಡಿ ಇಟ್ಕೊಂಡ್ರೆ ವಾಶ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಹಾಗಾಗಿ ಮೊದಲಿಗೆ ನಾನು ಬೀನ್ಸ್ ನಾರೆಲ್ಲ ತೆಗೆದು ವಾಶ್ ಮಾಡ್ತಾಯಿದ್ದೀನಿ. ಬೀನ್ಸ್ ನಾರೆಲ್ಲ ತೆಗೆದು ವಾಶ್ ಮಾಡಿ ನಾವು ಫ್ರಿಜ್ಜಲ್ಲಿ ಎತ್ತಿಟ್ರೆ ನಾವು ಬೇಕಾದಾಗ ಕ್ವಿಕ್ಕಾಗಿ ನಾವು ಪಲಾವ್ ಮಾಡ್ಕೊಳ್ಳೋದಕ್ಕೆ ಅಥವಾ ಇನ್ಯಾವುದೇ ರೆಸಿಪಿ ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿ ಆಗುತ್ತೆ. ಹಾಗೆ ಬೆಂಡೆಕಾಯಿ ಇರ್ಬೋದು, ಇದೆಲ್ಲ ಒಂದು ಸ್ವಲ್ಪ ವಾಶ್ ಮಾಡಿ ಇಟ್ಟರೆ ನಮಗೆ ನೀರೆಲ್ಲ ಅಲ್ಲೇ ಟ್ರೇಯಲ್ಲಿ ಬಸಿದು ಹೋಗುತ್ತೆ. ಇದರಿಂದ ನಮಗೆ ಸಡನ್ನಾಗಿ ಅಡುಗೆ ಮಾಡಬೇಕಾದ್ರೆ ನಮಗೆ ಟೆನ್ಷನ್ ಇರಲ್ಲ. ಸೊ ಅದು ನೀರೆಲ್ಲ ಹೋಗಬೇಕು ಅನ್ನೋದು ಟೆನ್ಷನ್ ಇರಲ್ಲ. ಸೊ ಹಾಗಾಗಿ ನಾನು ಮೊದಲೇ ವಾಶ್ ಮಾಡಿ ಎತ್ತಿ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಮಾವಿನಕಾಯಿ ಕೂಡ ತೊಗೊಂಡು ಬಂದಿದ್ದರು ಹಸ್ಬೆಂಡ್. ಅದರಿಂದ ಏನಾದರೂ ರೆಸಿಪಿಯನ್ನು ಕೂಡ ಟ್ರೈ ಮಾಡಬೇಕು.
ಕ್ಯಾರೆಟು, ಬೀನ್ಸು. ತರಕಾರಿ ಎಲ್ಲ ಆಲ್ರೆಡಿ ಮನೇಲಿ ಒಂದು ಸ್ವಲ್ಪ ಇತ್ತು, ಹಾಗಾಗಿ ಒಂದು ಸ್ವಲ್ಪನೇ ತರಕಾರಿಯನ್ನು ತರಿಸಿದ್ದೆ. ಈ ಒಂದು ಟ್ರೇ ನನಗೆ ತುಂಬ ಈಸಿ ಆಗುತ್ತೆ. ಇದರಲ್ಲಿ ನೀರೆಲ್ಲ ಅದರಲ್ಲೇ ಕೆಳಗಡೆ ಬಸ್ದೋಗುತ್ತೆ. ಇನ್ನೇನು ಎಕ್ಸ್ಟ್ರಾ ವಾಟರ್ ಏನಾದರೂ ತರಕಾರಿಯಲ್ಲಿ ಸ್ಟೋರೇಜ್ ಆಗಿದ್ದರೆ. ಸೊ ಇದು ನಾನು ಮೀಶೋದಿಂದ ತರಿಸಿದ್ದು. ತುಂಬಾ ಹೆಲ್ಪ್ಫುಲ್ ಆಗಿದೆ ಈ ಒಂದು ಪ್ರಾಡಕ್ಟು. ಸೊ ಇದರಲ್ಲಿ ನಾನು ಒಂದೇ ಥರ ಬರೋ ಥರ ನಾನು ಸೆಟ್ ಮಾಡಿ ಇಟ್ಕೊಳ್ತೀನಿ. ಅದರಿಂದ ನನಗೆ ಬೇಗ ತಗೊಂಡು ಅಡುಗೆಗೆ ಯೂಸ್ ಮಾಡ್ಬೋದು. ನೋಡಿ, ಪಾಟಲ್ಲಿರುವಂಥ ಮಣ್ಣೆಲ್ಲ ತುಂಬ ಗಟ್ಟಿಯಾಗಿತ್ತು. ಹಾಗೆ ಇದು ನೋಡ್ತಾ ಇರ್ಬೋದು, ಇದರಲ್ಲಿ ತುಂಬ ಒಂದು ವೈಟ್ ಬಗ್ಸ್ ಅಂತ ಹೇಳ್ತಾರೆ, ಮೋಸ್ಟ್ಲಿ ಅದೇ ಇರ್ಬೋದು ಅನಿಸುತ್ತೆ. ನಾನು ಇದುವರೆಗೂ ನೋಡಿರಲಿಲ್ಲ ವೈಟ್ ಬಗ್ಸ್ ಅಂದರೆ ಯಾವ ಥರ ಬರುತ್ತೆ ಅಂತೇಳಿ. ಫಸ್ಟ್ ಟೈಮ್ ಇದು ಈ ಥರ ಒಂದು ಬಳ್ಳಿ ಪ್ಲ್ಯಾಂಟಿಗೆ ಅದು ಸೇರಿಕೊಂಡಿದೆ, ಹಾಗಾಗಿ ಏನಾದರೂ ಬಿಡ್ತಾ ಇಲ್ಲ ಅನಿಸುತ್ತೆ. ಹಾಗಾಗಿ ನಾನು ಇವಾಗ ಎಲ್ಲ ಕಟ್ ಮಾಡಿ ತೆಗೆದು ಮಣ್ಣೆಲ್ಲ ಒಂದು ಫುಲ್ಲು ಸಪ್ರೇಟ್ ಮಾಡಿ ಫುಲ್ ವಾಶ್ ಮಾಡಿ ಹಾಕಿದೆ ಪ್ಲ್ಯಾಂಟನ್ನು ನಾನು. ಅದಾದಮೇಲೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇವಾಗ ಈ ಪ್ಲ್ಯಾಂಟಿಗೆ ನಾನು ಒಂದು ಸ್ವಲ್ಪ ಗೊಬ್ಬರ, ಒಂದು ಸ್ವಲ್ಪ ಮಣ್ಣು, ಹಾಗೆ ಒಣಗಿರುವಂಥ ಎಲೆ ಎಲ್ಲ ಸಿಗುತ್ತೆ ಅಲ್ವಾ, ಅದೇ ಗೊಬ್ಬರ ಆಗುತ್ತೆ. ಅದನ್ನೇ ನಾನು ಗೊಬ್ಬರ ಆಗಿ ಕನ್ವರ್ಟ್ ಆಗಲಿ ಅಂತ ಸಪ್ರೇಟ್ ಗೊಬ್ಬರ ಏನು ನಾನು ಮಾಡ್ಕೊಂಡಿರಲಿಲ್ಲ. ಹಾಗಾಗಿ ಒಣಗಿರುವಂಥ ಎಲೆನ ನಮ್ಮದು ರೋಡ್ ಸೈಡ್ ಮನೆ ಆಗಿರೋದ್ರಿಂದ ರೋಡ್ ಸೈಡಲ್ಲೆಲ್ಲ ತುಂಬ ಎಲೆಗಳು ಬೀಳ್ತಾ ಇರುತ್ತೆ. ಸೊ ಅದನ್ನೇ ನಾನು ಅದನ್ನು ಮತ್ತು ಒಂದು ಲೇಯರ್ ಮಣ್ಣು ಹಾಕ್ಕೊಂಡು ಎಲ್ಲ ಆದಮೇಲೆ ಇವಾಗ ಮತ್ತೆ ನಾನು ಗಿಡನ ಕ್ಲೀನಾಗಿ ವಾಶ್ ಮಾಡಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ಒಂದು ಗಿಡಗಳ ಒಂದು ಕೆಲಸ ಎಲ್ಲ ಇವತ್ತಾಯಿತು. ಒಂದು 2-3 ಪಾಟಿಗೆ ನಾನು ಮಣ್ಣೆಲ್ಲ ಚೇಂಜಸ್ ಮಾಡಿ ಹಾಕಿದೆ. ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.